ಈಗ ಅವ್ರಿಗೆ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಮುಂದಿನ ಸುದ್ದಿಯತ್ತ ಗಮನ ಹರಿಸೋಣ. ಪ್ರಮುಖವಾಗಿ ಈಗ ನೋಡಿ, ಪುತ್ರನ ಬಗ್ಗೆ ಮಾತಾಡಿದ್ದಕ್ಕಾಗಿ ಸಿಎಂ ತಿರುಗೇಟನ್ನು ಕೊಟ್ಟಿದ್ದಾರೆ. ಈಗ ಕುಮಾರಸ್ವಾಮಿಗೆ ಸಿಎಂ ಸಿದ್ದರಾಮಯ್ಯ ಅವರು ಕೌಂಟರ್ ಕೊಟ್ಟಿದ್ದಾರೆ. ರಾಕೇಶ್ ಏನಕ್ಕೆ ವಿದೇಶಕ್ಕೆ ಹೋಗಿದ್ದ ಅಂದಿದ್ದ ಎಚ್ ಡಿ ಕುಮಾರಸ್ವಾಮಿ ಅವರು, ನನ್ನ ಮಗ ಸತ್ತೋಗಿ 8 ವರ್ಷ ಆಗಿದೆ, ಇದನ್ನ ಹೀಗೆ ಲಿಂಕ್ ಮಾಡೋದು ಮೂರ್ಖತನ. ಅವರ ಅಣ್ಣನ ಮಗ ಪ್ರಜ್ವಲ್ದು ರೇಪ್ ಕೇಸ್. ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಈ ರೀತಿಯಾಗಿ ಕೌಂಟರ್ ಕೊಟ್ಟಿದ್ದಾರೆ. ಕೇಳ್ಕೊಂಡು ಬನ್ನಿ. ಈ ಸರ್ಕಾರಕ್ಕೆ ಈ ಒಂದು ಪ್ರಕರಣವನ್ನು ಜೀವಂತವಾಗಿ ಇಡಬೇಕು ಅನ್ನೋದು ಹೊರತುಪಡಿಸಿ ಅವರಿಗೆ ಇದರಲ್ಲಿ ಇರ್ತಕ್ಕಂಥ ಸತ್ಯಾಂಶ ವಾಸ್ತವಾಂಶಗಳು ಹೊರಗೆ ತರಬೇಕು ಅಂತಕ್ಕಂಥದ್ದು ಇವರು ಯಾರಿಗೂ ಮುಖ್ಯಮಂತ್ರಿಯನ್ನು ಸೇರಿಸ್ಕೊಂಡಾಗಿಲ್ಲ. ಇವತ್ತು ದೇವೇಗೌಡರ ಬಗ್ಗೆನೂ ಪ್ರಶ್ನೆ ಮಾಡ್ತಕ್ಕಂಥ ಮುಖ್ಯಮಂತ್ರಿಗಳು, ನಾನು ನಿನ್ನೆ ಒಂದು ಪ್ರಶ್ನೆ ಮಾಡಿದ್ದೇನೆ ಅದಕ್ಕೋಸ್ಕರಲೇ. ಹಾಗಿದ್ದರೆ ಇವ್ರ ಮಗ ವಿದೇಶಕ್ಕೆ ಹೋದ್ನಲ್ಲ, ಪಾಪ ವಿದೇಶಕ್ಕೆ ಹೋಗಿ ಆ ದುರ್ಘಟನೆ ನಡೀತಲ್ಲ, ಯಾವ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದು ಅವತ್ತು ಇವ್ರು ಪರ್ಮಿಷನ್ ತಗೊಂಡೋಗಿದ್ರ? ಹಾಗಿದ್ರೆ ಅಲ್ಲ ಮಾಡಿ ಅಪ್ಪ, ಅವರೆಲ್ಲ ಇಶ್ಯೂ ಮಾಡಿರೋದು, ಫಾರಿನ್ ಅಫೇರ್ಸ್ ಮಿನಿಸ್ಟರ್ ಇಶ್ಯೂ ಮಾಡಿರೋದು. ಮಾಡಲಿ, ಕ್ಯಾನ್ಸಲ್ ಮಾಡಲಿ. ನಾನು ಬರೆದ ದಿನಗಳಾಯ್ತು, 15 ದಿನಗಳಾಗಿರ್ಬೇಕು. 15 ದಿನಗಳಾಯ್ತು ಬರೋದು. ನಾನು ಮೊದಲನೇ ಲೆಟರು, 2ನೇ ಲೆಟರ್ ಪೊಲೀಸ್ನವ್ರು ಬರೆದಿದ್ದಾರೆ, SIT ಅವರು ಬರೆದಿದ್ದಾರೆ. ಇನ್ನು ಏನು ಬರೀಬೇಕಂತೆ ಅವ್ರಿಗೆ? ಮೊಸರಲ್ಲಿ ಕಲ್ಲು ಹುಡ್ಕೊಂಡು ಮಾಡಕ್ಕೆ ಹೋಗ್ಬಾರ್ದು. ಆಯ್ತಪ್ಪ, ಲೇಟ್ ಆಗದೆ ಅಂತ ಅಸ್ಯೂಮಿಂಗ್ ಫಾರ್ ದಿ ಆರ್ಗ್ಯುಮೆಂಟ್ಸ್. ಈಗ ಇಶ್ಯೂ ಮಾಡಿ, ಈಗ ಕ್ಯಾನ್ಸಲ್ ಮಾಡಿ. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಅವರು ಫಾರಿನ್ ಅಫೇರ್ಸ್ ಮಿನಿಸ್ಟರ್ ಅಲ್ಲ, ಅವ್ರು ಕೇಂದ್ರದಲ್ಲಿ ಯಾವಾಗ ಮಂತ್ರಿ ಆಗಿರಲಿಲ್ಲ. ಈಗ ಅವ್ರಿಗೆ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಮುಂದಿನ ಸುದ್ದಿಯತ್ತ ಗಮನ ಹರಿಸೋಣ. ಪ್ರಮುಖವಾಗಿ ಈಗ ನೋಡಿ, ಪುತ್ರನ ಬಗ್ಗೆ ಮಾತಾಡಿದ್ದಕ್ಕಾಗಿ ಸಿಎಂ ತಿರುಗೇಟನ್ನು ಕೊಟ್ಟಿದ್ದಾರೆ. ಈಗ ಕುಮಾರಸ್ವಾಮಿಗೆ ಸಿಎಂ ಸಿದ್ದರಾಮಯ್ಯ ಅವರು ಕೌಂಟರ್ ಕೊಟ್ಟಿದ್ದಾರೆ. ರಾಕೇಶ್ ಏನಕ್ಕೆ ವಿದೇಶಕ್ಕೆ ಹೋಗಿದ್ದ ಅಂದಿದ್ದ ಎಚ್ ಡಿ ಕುಮಾರಸ್ವಾಮಿ ಅವರು, ನನ್ನ ಮಗ ಸತ್ತೋಗಿ 8 ವರ್ಷ ಆಗಿದೆ, ಇದನ್ನ ಹೀಗೆ ಲಿಂಕ್ ಮಾಡೋದು ಮೂರ್ಖತನ. ಅವರ ಅಣ್ಣನ ಮಗ ಪ್ರಜ್ವಲ್ದು ರೇಪ್ ಕೇಸ್. ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಈ ರೀತಿಯಾಗಿ ಕೌಂಟರ್ ಕೊಟ್ಟಿದ್ದಾರೆ. ಕೇಳ್ಕೊಂಡು ಬನ್ನಿ. ಈ ಸರ್ಕಾರಕ್ಕೆ ಈ ಒಂದು ಪ್ರಕರಣವನ್ನು ಜೀವಂತವಾಗಿ ಇಡಬೇಕು ಅನ್ನೋದು ಹೊರತುಪಡಿಸಿ ಅವರಿಗೆ ಇದರಲ್ಲಿ ಇರ್ತಕ್ಕಂಥ ಸತ್ಯಾಂಶ ವಾಸ್ತವಾಂಶಗಳು ಹೊರಗೆ ತರಬೇಕು ಅಂತಕ್ಕಂಥದ್ದು ಇವರು ಯಾರಿಗೂ ಮುಖ್ಯಮಂತ್ರಿಯನ್ನು ಸೇರಿಸ್ಕೊಂಡಾಗಿಲ್ಲ. ಇವತ್ತು ದೇವೇಗೌಡರ ಬಗ್ಗೆನೂ ಪ್ರಶ್ನೆ ಮಾಡ್ತಕ್ಕಂಥ ಮುಖ್ಯಮಂತ್ರಿಗಳು, ನಾನು ನಿನ್ನೆ ಒಂದು ಪ್ರಶ್ನೆ ಮಾಡಿದ್ದೇನೆ ಅದಕ್ಕೋಸ್ಕರಲೇ. ಹಾಗಿದ್ದರೆ ಇವ್ರ ಮಗ ವಿದೇಶಕ್ಕೆ ಹೋದ್ನಲ್ಲ, ಪಾಪ ವಿದೇಶಕ್ಕೆ ಹೋಗಿ ಆ ದುರ್ಘಟನೆ ನಡೀತಲ್ಲ, ಯಾವ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದು ಅವತ್ತು ಇವ್ರು ಪರ್ಮಿಷನ್ ತಗೊಂಡೋಗಿದ್ರ? ಹಾಗಿದ್ರೆ ಅಲ್ಲ ಮಾಡಿ ಅಪ್ಪ, ಅವರೆಲ್ಲ ಇಶ್ಯೂ ಮಾಡಿರೋದು, ಫಾರಿನ್ ಅಫೇರ್ಸ್ ಮಿನಿಸ್ಟರ್ ಇಶ್ಯೂ ಮಾಡಿರೋದು. ಮಾಡಲಿ, ಕ್ಯಾನ್ಸಲ್ ಮಾಡಲಿ. ನಾನು ಬರೆದ ದಿನಗಳಾಯ್ತು, 15 ದಿನಗಳಾಗಿರ್ಬೇಕು. 15 ದಿನಗಳಾಯ್ತು ಬರೋದು. ನಾನು ಮೊದಲನೇ ಲೆಟರು, 2ನೇ ಲೆಟರ್ ಪೊಲೀಸ್ನವ್ರು ಬರೆದಿದ್ದಾರೆ, SIT ಅವರು ಬರೆದಿದ್ದಾರೆ. ಇನ್ನು ಏನು ಬರೀಬೇಕಂತೆ ಅವ್ರಿಗೆ? ಮೊಸರಲ್ಲಿ ಕಲ್ಲು ಹುಡ್ಕೊಂಡು ಮಾಡಕ್ಕೆ ಹೋಗ್ಬಾರ್ದು. ಆಯ್ತಪ್ಪ, ಲೇಟ್ ಆಗದೆ ಅಂತ ಅಸ್ಯೂಮಿಂಗ್ ಫಾರ್ ದಿ ಆರ್ಗ್ಯುಮೆಂಟ್ಸ್. ಈಗ ಇಶ್ಯೂ ಮಾಡಿ, ಈಗ ಕ್ಯಾನ್ಸಲ್ ಮಾಡಿ. ಅವರು ಫಾರಿನ್ ಅಫೇರ್ಸ್ ಮಿನಿಸ್ಟರ್ ಅಲ್ಲ, ಅವ್ರು ಕೇಂದ್ರದಲ್ಲಿ ಯಾವಾಗ ಮಂತ್ರಿ ಆಗಿರಲಿಲ್ಲ.